ಕಲಬುರಗಿ ನಗರದಲ್ಲಿ ನಡೆದ ಸಚಿವ ಸಂಪುಟ ಸಭೆ ನಡೆದಿದ್ದು, ಸಂಪುಟ ಸಭೆಯಲ್ಲಿ ನಡೆಯಬೇಕಾದ ಚರ್ಚೆಗಳು ನಡೆದಿಲ್ಲ. ಶೈಕ್ಷಣಿಕ ವ್ಯವಸ್ಥೆಗೆ ಬಗ್ಗೆ ಯಾರು ಮಾತನಾಡಿಲ್ಲ ಎಂದು ರೈತ ಮುಖಂಡ ಶರಣಬಸಪ್ಪ ಮಮ್ಮಶೆಟ್ಟಿ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಗರದಲ್ಲಿ ನಮ್ಮ RG32 ನ್ಯೂಸ್ ಕನ್ನಡ ವಾಹಿನಿಯ ಜೊತೆಗೆ ಮಾತನಾಡಿದ ಅವರು, ತೊಗರಿ ಬೋರ್ಡ್ ಬಗ್ಗೆ ಚರ್ಚೆ ಆಗಬೇಕಿತ್ತು, ಆದರೆ ಚರ್ಚೆ ಆಗಿಲ್ಲ. ಶೈಕ್ಷಣಿಕ ಸವಲತ್ತು ಹಾಗೂ ಹುದ್ದೆಗಳ ಭರ್ತಿಗೆ ಬಗ್ಗೆ ಚರ್ಚೆ ಮಾಡಬೇಕಿತ್ತು, ಆದರೆ ಚರ್ಚೆಯಾಗಿಲ್ಲ ಎಂದು ಹೇಳಿದರು. ನಿನ್ನೆ ನಡೆದಿರುವಂಥ ಗುಲ್ಬರ್ಗ ಜಿಲ್ಲೆಯಲ್ಲಿ ನಡೆದಿರುವಂಥ ಏನು ಸಚಿವ ಸಂಪುಟ ಸಭೆ ನಡೆದಿದೆ, ಆ ಸಚಿವ ಸಂಪುಟ ಸಭೆಯಲ್ಲಿ ಕೆಲವು ನಿರ್ಣಯಗಳನ್ನು ತಗೊಂಡಿರ್ತಕ್ಕಂಥದ್ದು ಮಾತ್ರ ಅದನ್ನು ಗುಲ್ಬರ್ಗ ಜಿಲ್ಲೆಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ಮಾಡಿದರೆ ಅದನ್ನು ಸ್ವಾಗತ ಮಾಡ್ತೀವಿ. ಆದರೆ ನಾವೇನು ಬಯಸಿದ್ದೀವಿ, ನಾವೇನು ನಿರೀಕ್ಷೆ ಮಾಡಿದ್ದೀವಿ, ತೊಗರಿ ಬೋರ್ಡ್ ಇರ್ತಕ್ಕಂಥ ದ್ವಿದಳ ಧಾನ್ಯಗಳ ಪಲ್ಸಸ್ ಬೋರ್ಡ್ ಏನಾರ ಬಲಪಡಿಸ್ತಾರ ಅನ್ನೋಂಥ ನೋಡಿದ್ವಿ, ಅದು ನಾವು ಕಾಣಲಿಲ್ಲ. ಎರಡನೇದಾಗಿ ನಾವು ಕಂಡಿರ್ತಕ್ಕಂಥದ್ದು ಏನು ಅಂತಂದರೆ, ಉದ್ದು ಹೆಸರಿನ ಬಗ್ಗೆ ಇವತ್ತು ನಾವೇನು ಕೇಳ್ತಾ ಇದ್ದೀವಿ ಅಂತ ಕೇಳಿದ್ರೆ, ಗುಲ್ಬರ್ಗ ಜಿಲ್ಲೆಯಲ್ಲಿ ರೊಕ್ಕದ ಮಾಲ್ ಹಾಳಾಗಿದೆ, ಇದನ್ನು ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡ್ತಾರ, 25 ಕೋಟಿ ರೂಪಾಯಿ ಆ ರೈತರ ನೆರವಿಗೆ ಬರ್ತಾರ ಅಂತಕ್ಕಂಥ ನಾವು ಕಂಡಿದ್ದೀವಿ. ಅದನ್ನು ಯಾವುದೇ ಕಾರಣಕ್ಕೂ ಇವತ್ತು ನಾವು ಕಾಣಲಿಲ್ಲ ಅಂತಕ್ಕಂಥ ವಿಷಯನ ನಾವು ಬಯಸ್ತೀವಿ. ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಖಾಲಿ ಇರ್ತಕ್ಕಂಥ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತಕ್ಕಂಥ ಘೋಷಣೆ ಮಾಡಬೇಕಾಗಿತ್ತು ಸಚಿವ ಸಂಪುಟದಲ್ಲಿ. ಅದ್ರ ಬಗ್ಗೆನೂ ಕೂಡ ಎಲ್ಲಿ ಮಾತಾಡಿದಾರೇನೋ ನಮಗಂತೂ ಅಂತಂತೂ ಕಂಡು ಬರಲಿಲ್ಲ. ಅದ್ರ ಬಗ್ಗೆ ಇನ್ನೊಂದಿಷ್ಟು ಮಾತಾಡಿ ಅದನ್ನು ಅನೌನ್ಸ್ ಮಾಡಿದ್ರೆ ಒಳ್ಳೇದಿತ್ತು, ಇಲ್ಲ ಅನೌನ್ಸ್ ಮಾಡಿ ಹೋಗಿದ್ರೆ ಒಳ್ಳೇದಿತ್ತು ಅಂತಕ್ಕಂಥ ನಾವು ಬಯಸಿದ್ದೀವಿ. ಅದ್ರ ಬಗ್ಗೆ ಇವತ್ತು ನಮ್ಮ ಶಿಕ್ಷಕರ ಬಗ್ಗೆ ಇವತ್ತು ಯಾವುದೇ ಕಾರಣಕ್ಕೂ, ಶಿಕ್ಷಣ ಬಗ್ಗೆ ಇವತ್ತು ಯಾವುದೇ ಕಾರಣಕ್ಕೂ ಎದ್ದು ಕಾಣ್ತಕ್ಕಂಥದ್ದಂತೂ ಕಾಣಲಿಲ್ಲ. ಅದು ಶಿಕ್ಷಣವನ್ನು ತೊಗೊಂಡಿದ್ರೆ ಇವತ್ತು ನಿರಾಶಾದಾಯಕ ಸಚಿವ ಸಂಪುಟ ಅಂತಕ್ಕಂಥ ಮಾತನ್ನು ಹೇಳಿಕೆ ನಾನು ಬಯಸ್ತೇನೆ. KKRDBಗೆ ಈಗಾಗಲೇ 5,000 ಕೋಟಿ ರೂಪಾಯಿ ಅವರು KKRDBಗೆ 5,000 ಕೋಟಿ ಕೊಡ್ತೀವಿ ಅಂತ ಹೇಳಿದರೆ ಅದು ಸ್ವಾಗತ ಮಾಡ್ತೀವಿ. ಆದರೆ 10,000 ಕೊಟ್ಟರು ನಮಗೇನು ಲಾಭ? ನಾಯಿ ಮಲ್ಯಾಗ ನಾಗಳಾಲಿದ್ದರೆ ಕುಡಿಯೋಕೆ ಬರ್ತಾವೆ ಅಥವಾ ಚೆಲ್ಲಾಗಿ ಬರ್ತಾವೆ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. 5,000 ಕೋಟಿ ರೂಪಾಯಿ ಕೊಟ್ಟಿವಿ ಅಂತ ಹೇಳ್ತಾರೆ. KKRDBಗೆ 5,000 ಕೊಟ್ಟಿವಿ ಅಂತೇಳಿ ಏನು ಅನೌನ್ಸ್ ಮಾಡಿದಾರೋ, ಏನು ಘೋಷಣೆ ಮಾಡಿದ್ರು, ಸಚಿವ ಸಂಪುಟ ನಿರ್ಣಯ ಮಾಡಿದಾರೋ, ನಾವು ಅದನ್ನೂ ಸ್ವಾಗತ ಮಾಡ್ತೀವಿ. ಆದರೆ ಶಿಕ್ಷಕರ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತೇಳಿ ಅಲ್ಲಿ ಸಚಿವ ಸಂಪುಟದಲ್ಲಿ ನಿರ್ಣಯ ಪಾಸ್ ಮಾಡಬೇಕಾಗಿತ್ತು. ಇನ್ನೊಂದಿಷ್ಟು ಈ ಭಾಗದ ರೈತರಿಗೆ ಅನುಕೂಲ ಆಗ್ತಿತ್ತು, ಶಿಕ್ಷಣ ಬಗ್ಗೆ ಅನುಕೂಲ ಆಗ್ತಿತ್ತು, ಶಿಕ್ಷಣ ಪ್ರೇಮಿಗಳಂತಕ್ಕಂಥ ಮಾತು ಕೂಡ ನಾವು ಹೇಳಕ್ ಬಯಸ್ತೀವಿ. ಅದ್ರ ಬಗ್ಗೆ ಎಲ್ಲೂ ಮಾತಾಡಲಿಲ್ಲ ಅಂತಕ್ಕಂಥದ್ದು ತುಂಬ ಖೇದಕ. ಬ್ಯೂರೋ ರಿಪೋರ್ಟ್ RG32 ನ್ಯೂಸ್ ಕನ್ನಡ, ಕಲಬುರಗಿ.